ನಿಮ್ಮ ಪ್ರಯತ್ನಕ್ಕೆ ಬಲವಾಗಿ ಹೊಸ ರೆಕ್ಕೆ ಸಿಗ್ತಿದೆ. ಇದರಿಂದ ನೀವಿನ್ನ ಎತ್ತರಕ್ಕೆ ಹಾರಿ. ನನ್ನ ಕಡೆಯಿಂದನೂ ಸೇಮ್ ವಿಷಯ ಅಕ್ಕ. ಇದೇ ಥರದ್ದು ಇನ್ನೊಂದೆರಡು ಆರ್ಡರ್ ಸಿಕ್ಕಿದ್ರೆ ನಿನ್ನ ಬಿಸ್ನೆಸ್ ಎಲ್ಲೋ ಹೋಗ್ಬಿಡುತ್ತೆ. ಸರಿಯಾಗಿ ಹೇಳ್ದೆ ಸುಮಾ. ಈಗ ಬೆಂಗಳೂರು ಆರ್ಡ್ರು ಸಿಕ್ಕೈತೆ, ಮುಂದೆ ನಮ್ಮ ಹವಾನೇ ಬೇರೆ ಮಂಗಳೂರು ಮುಂಬೈ ಅಂತ ಹೋಯ್ತಾ ಇರ್ತೀವಿ. ಪ್ರಪಂಚದಾಗೆ ನಮ್ಮ ಮೆಸ್ಸು ಫುಲ್ ಫೇಮಸ್ ಆಗೋಯ್ತದೆ. ಅವ ಸಾನ, ಈಗ ಕಾಳಿ ನಿನ್ನ ಜೊತೆ ಬಂದ್ಬಿಟ್ರೆ ಟೌನ್ ಆಗಿರೋ ಮೆಸ್ ಯಾರು ನೋಡ್ಕೋತಾರೆ? ನಾನು ನಿನ್ನ ಜೊತೆ ಬರ್ತೀನಿ. ಬಾವ ನನ್ನ ಮ್ಯಾಕೆ ಬ್ಯಾಟರಿ ಬಿಟ್ರಂಗದ. ಬಾಬು, ನೀ ಅಲ್ಲೋಗಿ ಏನು ಮಾಡ್ತೀಯಾ? ನಿನಗೆ ವ್ಯವಹಾರ ಮಾತಾಡಕ್ಕೆ ಬರ್ತದಾ? ಏನಿಲ್ಲ ಹಂಗಂತೀಯ? ನಾನು ಕಾಣ್ದಿರ ಬರೋಣ? ಅದು ಹಂಗಲ್ಲ ಅಪ್ಪಯ್ಯ. ಈ ಆರ್ಡ್ರಿಗೆ ಫೋನ್ ಬಂದಿರೋದು ಕಾಳಿಗೆ. ನಾನು ಒಬ್ಳೆ ಅಲ್ವಾಗ ಯೋನ್ ಅಂತ ಮಾತಾಡ್ಲಿ? ಅಲ್ವಾ, ಮಾತಾಡೋಕೆ ಯಾರಾದ್ರೇನು? ಅಡುಗೆ ಹೆಂಗು ನೀವು ಮಾಡ್ಕೊಡ್ತೀಯಲ್ವಾ, ಬಿಡು. ಮಿಸ್ಟರ್ ಗೋಪಾಲ್, ಅಷ್ಟು ದೊಡ್ಡ ಆರ್ಡರ್ ಅಂದರೆ ರಾತ್ರಿ ಕುತ್ಕೊಂಡು ಪಾರ್ಟಿ ಮಾಡ್ದಂಗಲ್ಲ. ಕಾಳಿನೇ ಹೋಗ್ಲಿ ಬಿಡಿ. ನಿಂಗೆ ಅದೆಲ್ಲ ಗೊತ್ತಾಗಿಲ್ಲ, ಸುಮ್ಮನೆ ಕುಸ. ಗೋಪಾಲಪ್ಪ, 3,000 ಜನಕ್ಕೆ ಆರ್ಡರ್ ಬಂದಿರೋದು. ಎಲ್ಲ ಡೀಟೇಲ್ಸು ಕಾಳಿ ಅವ್ರಿಗೆ ಹೇಳಿದ್ದಾರೆ. ಜೊತೆಗೆ ಆಫೀಸ್ ಲೊಕೇಶನ್ ಕೂಡ ಅವ್ರಿಗೆ ಗೊತ್ತಿರೋದು. ಅದೆಲ್ಲ ಸರಿ ಕಣವ. ಕಾಳಿಗೆ ಈ ಊರ್ನಾಗೆ ಸಾನೆ ಕೆಲಸ ಐತೆ. ಇವ್ನು ಅಲ್ಗೋಗ್ಬಿಟ್ರೆ ಆ ಕೆಲಸಕ್ಕೆಲ್ಲ ಒದೆ ಬೀಳಕ್ಕಿಲ್ವಾ? ಹಂಗೆಲ್ಲ ಏನಿಲ್ಲ ಬಾಬು, ನಾನೆಲ್ಲ ಕೆಲಸ ಮುಗಿಸೇ ಹೋಯ್ತಿರೋದು. ಅಷ್ಟಕ್ಕೂ ಈ ಮೆಸ್ಪೇಸಿ ನಿನಗೆ ಯಾಕೆ? ಎಲ್ಲ ಹೇಳ್ತಾ ಇರೋದು ನೀನು? ಏನು ಹೇಳ್ತಿರೋದು ಅಂದ್ರೆ, ಬಾಬು ನೋಡು, ನಿಂದೇನಿದ್ರು ಈ ಊರ್ನಾಗಿರೋ ಪುಟ್ಟಕ್ಕನ ಮೆಸ್ತು ಉಸ್ತುವಾರಿ ಅಷ್ಟೇ. ಆದರೆ ನಂದು ಟೌನ್ ಆಗಿರೋ ಮೆಸ್ಗೆ ನಾನೇ ಮ್ಯಾನೇಜರು. ಓನರ್ ಜೊತೆಗೆ ನಾನು ಹೋಯ್ತೀವಿ. ನೀನು ಸ್ವಲ್ಪ ಸುಮ್ಕಿರು. ಅಯ್ಯ, ಒಳ್ಳೆ ಕೆಲ್ಸಕ್ಕೆ ಹೋಗವಾಗ ಹಿಂಗೆ ಕಿತ್ತಾಡ್ಕೊಳ್ಳೋದ? ಕಿತ್ತಾಟ ಅಲ್ಲ ಪುಟ್ಟಕ್ಕವು. ಬಾಬಾ ಎಷ್ಟು ಹೇಳಿದ್ರು ಸಾನನ್ ಜೊತೆಗೆ ಬೆಂಗ್ಳೂರ್ಗೆ ಹೋಯ್ತೀನಿ ಅಂತ ಹೇಳ್ತಾವ್ರೆ. ಅದಕ್ಕೆ ಬೇಡ ಅಂತ ಹೇಳ್ತೀವಿ. ನೀನು ಹೋಗಲ್ಲಿ ಯೋನಯ್ಯ ಮಾಡ್ತೀಯ? ಆ ಗಂಗಾಧರಪ್ಪನೂ ಇಲ್ಲ, ನೀನೂ ಇಲ್ಲ. ನಾನು ಒಬ್ಳೆ ಮೆಸ್ ನೋಡ್ಕೊಳಕ್ಕಾಗತ್ತೆ? ಸರಿಯಾಗಿ ಹೇಳ್ದೆ ಪುಟ್ಟಕ್ಕ. ನಮ್ಮ ಬಾವಂಗೆ ಇತ್ತೀಚೆಗೆ ತಲೆ ಸರಿಯಾಗಿ ಓಡ್ತಿಲ್ಲ. ತಡಿಯವ, ಅಪ್ಪಯ್ಯ ಬರ್ತೀನಿ. ಕಾಳಿ ಬಾ ಒಳ್ಳೆ. ನಡಿಯಮ್ಮ, ನಾನು ನಿನ್ನ ಜೊತೆ ಬರ್ತೀನಿ. ಮಿಸ್ಟರ್ ಗೋಪಾಲ್, ಹಾಕಿದ ಬ್ಲೇಡ್ನೆ ಹಾಕ್ಬಿಡಿ. ಅಕ್ಕ ಬೇಡ ಅನ್ನಿಲ್ವಾ? ಹಂಗಲ್ಲ ಕುಸೆ, ನಾನು ಸಾನನ್ ಜೊತೆ ಹೋಯ್ತಾ ಇದ್ದೀನಿ ಅನ್ನೋದು ಇನ್ನೇನಕ್ಕಿಲ್ಲ. ಇವನು ವ್ಯವಹಾರ ಮಾಡೋಕ್ಕೆ ಇವನ್ನೆಲ್ಲ ಹೋಯ್ತಾನೆ. ಸಾನ ಒಬ್ಳೆ ಬಿಡೋಕ್ಕಿಲ್ವಾ? ಏನಾರು ತಂದು ಕೊಡ್ಬೇಕು ಅನ್ನೋ ಬರ್ಬೇಕಲ್ಲ, ಅದಕ್ಕೆ ಹೋಯ್ತೀನಿ ಅಂತ ಇರೋದು. ಈ ವಯ್ಯ ಇವ್ರ ಮಗಳನ್ನೇನೋ ನಾನು ತಿನ್ಕೊಂಡ್ಬಿಡ್ತೀನಿ ಅನ್ನೋಂಗೆ ಆಡ್ತಾವನೆ. ಅಯ್ಯ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ 3 ಜನ ಹೋಗದೆ ಹೋಗ್ಬಾರ್ದು. ಅದೆಲ್ಲ ಗೋಚಾಸ್ತ್ರ ಪುಟ್ಟಮೆ. ಅಲ್ಲಿ ಬಂದು ನೀನು ಯೋನ್ ಮಾಡ್ತೀಯ ಅಪ್ಪಯ್ಯ? ನೀನು ಇಲ್ಲಿದ್ರೆ ಅವಂಗೆ ಸಹಾಯ ಆದರೂ ಆಯ್ತದೆ. ನಾನು ಕಾಳಿ ಹೋಗಿ ಬರ್ತೀವಿ. ಬಾವು, ಜಾಸ್ತಿ ತಲೆನಾಗಿ ಹುಳ ಬಿಡ್ಕೋಬೇಡ. ನಾವಿಬ್ರು ಹೋಗಿ ಬರ್ತೀವಿ ಬಿಡು. ಕಾಳಿ ನಡಿ ಹೊರಡುಮ್ಮ. ಅಕ್ಕ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಕಣವಿ. ನನ್ನ ಕಡೆಯಿಂದನೂ ಆಲ್ ದಿ ಬೆಸ್ಟ್ ಅಕ್ಕ. ಬರುವಾಗ ಒಳ್ಳೆ ಸುದ್ದಿ ತಗೊಂಡ್ ಬಾ. ಸರಿ ಕಣವೆ, ಹೊರಡುಮ್ಮ. ಅಪ್ಪ, ಉಸಿ ನನ್ನ ಬಗ್ಗೆನೂ ಯೋಚನೆ ಮಾಡು. ನನ್ನ ಮಿಸ್ನ ಕೊಂದವ್ರನ್ನ ನಾನು ಹೆಂಗೆ ಸುಮ್ಕೆ ಬದುಕಕ್ ಬಿಡ್ಲಿ? ಬದುಕು ಅದ್ಯಾವ ಲೆಕ್ಕ? ಅಪರಾಧಿಗಳಿಗೆ ಶಿಕ್ಷೆ ಕೊಡೋದು ಕಾನೂನು ಲೆಕ್ಕ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ನೀನ್ ಕತ್ತಿ ಹಿಡಿಬೇಡ ಮಗ. ನೋಡು, ನೀನ್ ಯಾವ ಸ್ನೇಹನ ಆತ್ಮದ ಶಾಂತಿಗೋಸ್ಕರ ಈ ಕೆಲಸ ಮಾಡಕ್ ಹೊಂಟಿದ್ಯೋ, ಸ್ನೇಹಂಗೂವೆ ಅದೆಲ್ಲ ಇಷ್ಟ ಆಗಕ್ಕಿಲ್ಲ.
ನನ್ನ ಸೊಸೆಗೆ ಯಾವತ್ತಿದ್ರು ನೀನು ಸ್ತ್ರೀ ಆಗಿರೋದು ಇಷ್ಟನೇ ಹೊರ್ತು ಕೊಲೆಗಾರ ಕಂಟಿಯಾಗಲ್ಲ. ಕಂಟಿ, ನಿನ್ನ ಅವ್ವನಾಗಿ ಸತ್ತಿರೋ ನನ್ನ ಸೊಸೆ ಸ್ನೇಹನ ಪರವಾಗಿ ನಾನು ನಿನ್ನ ಕೇಳ್ಕೊತೀವ್ನಿ, ಹೇಳ್ಕೊತೀವ್ನಿ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಮಗ. ಅವ ನೀನು ನನ್ನ ಕೈ ಕಟ್ಟಾಗ ನೋಡ್ತಿದ್ದವ, ಇದು ನನ್ನಿಂದ ಸಾಧ್ಯ ಇಲ್ಲ. ಆಯ್ತು ಬಿಡು, ಈಗಾಗಲೇ ನನ್ನ ಸೊಸೆ ಸತ್ತು ಅರ್ಧ ಜೀವ ಆಗಿವ್ನಿ. ನಿನ್ನ ಮಗನ್ನು ಕಳ್ಕೊಂಡು ಪೂರ್ತಿಯಾಗಿ ಉಸಿರು ಬಿಟ್ಬಿಡು ಅಂತಿದ್ಯಾ? ಅವ ಹಂಗೆಲ್ಲ ಮಾತಾಡ್ಬೇಡವ. ನೀನಿಂದ ನಾನು ಇರ್ತೀನವ. ನೀನವ್ವ ಇನ್ನೂ ನಿನ್ ಮುಂದೆ ಜೀವಂತವಾಗಿರ್ಬೇಕು ಅಂದ್ರೆ ಈ ಅವಂಗೊಂದು ಮಾತು ಕೊಡು. ಈ ಮಾತನ್ನ ನಾನು ಒಬ್ಳೆ ಕೇಳ್ತೀವಿ ಅಂತ ಅನ್ಕೋಬೇಡ, ನನ್ನ ಸೊಸೆ ಸ್ನೇಹನೂ ಕೇಳ್ತಾಳೆ ಅಂತ ಅನ್ಕೋ. ಇನ್ಯಾಕೆ ನೀನು ಅವಳಿಗೆ ಇಷ್ಟವಾದ ಸ್ತ್ರೀಯಾಗಿ ಮಾತ್ರ ಬಾಳ್ಬೇಕು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ಬೇಕು. ಅವ ನೀ ಮಾತು ಕೊಡ್ತೀಯೋ ಇಲ್ಲ ಈ ನಿನ್ನ ಅವ್ವ ಏನಾರ ಮಾಡ್ಕೊಂಡು ಪಿರಾಣ ಬಿಟ್ಬಿಡೋದ? ಹಂಗೆಲ್ಲ ಮಾತಾಡ್ಬೇಡವ. ಹಂಗಾರೆ ಮಾತು ಕೊಡು. ಈ ನಿಮ್ಮ ಅವ್ವನ ಮನ್ಸನ್ನ ಇನ್ನೂ ನೋಯಿಸ್ಬೇಡ ಕಂಟಿ, ಇನ್ನಷ್ಟು ಗಾಸಿ ಕೊಡ್ಬೇಡ. ಅಳ್ಬೇಡವ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಹೇಳ್ತೀನಿ. ಹಾ, ಕೆಪ್ತಿ ಮಾಡಿಕೊ. ಇದು ನಾನು ಒಬ್ಳಿಗೆ ಕೊಡ್ತಿರೋ ಮಾತಲ್ಲ, ನನ್ನ ಸೊಸೆ ಸ್ನೇಹಂಗೂ ಕೊಡ್ತಿರೋ ಮಾತು. ನೀನು ಯೋನ ನಮ್ಮ ಮಾತು ತೆಪ್ಪಿದ್ರೆ ಎಲ್ರಿಗೂ ಮೋಸ ಮಾಡ್ದಂಗೆ